ಬಳ್ಳಾರಿಯಲ್ಲಿ ಸರ್ಕಾರಿ ಶಾಲೆ ಮಕ್ಕಳ ಜೀವಕ್ಕಿಲ್ಲ ಗ್ಯಾರಂಟಿ. ಆಗ್ಲೋ ಈಗ್ಲೋ ಅಂತ ಇವೆ ಸರ್ಕಾರಿ ಶಾಲೆಯ ಕಟ್ಟಡಗಳು, ಬಿರುಕು ಬಿಟ್ಟಿವೆ ಗೋಡೆಗಳು, ಮಕ್ಕಳಿಗೆ ನಿತ್ಯ ರಗಡೆ. ಜೀವಭಯದಲ್ಲೇ ಶಾಲೆಗೆ ಹೋಗ್ತಾ ಇದ್ದಾರೆ ಮಕ್ಕಳು. ಶಾಲೆಯ ಮೇಲ್ಚಾವಣಿ ಕುಸಿದು ಹೋಗಿದೆ. ಜಗುಲಿಯಲ್ಲಿ ಮಕ್ಕಳಿಗೆ ಪಾಠ ಮಾಡುವಂಥ ಪರಿಸ್ಥಿತಿ. ಬಳ್ಳಾರಿಯ ಎತ್ತಿನ ಬೂದಿಹಾಳ್ ಗ್ರಾಮದ ಸರ್ಕಾರಿ ಶಾಲೆಯ ಕಥೆ ಇದು. ಸರ್ಕಾರಿ ಶಾಲೆಯಲ್ಲಿ ಸರಿಯಾದ ಬೆಂಚ್ ಇಲ್ಲ, ಬೋರ್ಡ್ ಇಲ್ಲ. ಸರ್ಕಾರಿ ಶಾಲೆ ಮಕ್ಕಳ ಗೋಳು ಕೇಳೋರೇ ಇಲ್ಲ. ಗಮನಿಸಬೇಕಾಗುತ್ತೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇದು ಬಳ್ಳಾರಿ ಜಿಲ್ಲೆಯಲ್ಲಿರುವಂಥ ಸರ್ಕಾರಿ ಶಾಲೆಯ ಕಥೆ. ಜೀವಭಯದಲ್ಲಿ ಒಂದು ಕಡೆಯಲ್ಲಿ ಶಾಲೆಗೆ ಮಕ್ಕಳು ಹೋಗಬೇಕು. ಶಾಲೆಯ ಸ್ಥಿತಿಯನ್ನು ನೋಡ್ತಾ ಇದ್ದೀರಾ. ಇದ್ಯಾವುದೋ ಹಳೆ ಗೋಡನ್ನಲ್ಲ, ಸರ್ಕಾರಿ ಶಾಲೆ ನೀವು ನೋಡ್ತಾ ಇದ್ದೀರಿ. ಮೇಲ್ಚಾವಣಿ ಕಿತ್ಕಿತ್ತು ಹೋಗಿದೆ. ಇಲ್ಲಂತೂ ನಿಜವಾಗ್ಲೂ ಮಕ್ಕಳನ್ನು ಕೂರಿಸಿ ಪಾಠ ಮಾಡೋದು ಆಗೋದೇ ಇಲ್ಲ. ಮಳೆ ಬಂದರೆ ನೀರೆಲ್ಲ ಒಳಗೆ ಬರುತ್ತೆ. ಹೊರಗಡೆ ಶಾಲೆ ಜಗುಲಿಯಲ್ಲಿ ಮಕ್ಕಳನ್ನು ಕೂರಿಸ್ಕೊಂಡು ಪಾಠ ಮಾಡಬೇಕಾದಂಥ ಅನಿವಾರ್ಯತೆ. ಆ ಭಾಗದ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ನನ್ನ ಪ್ರಶ್ನೆ. ಏನು ಮಾಡ್ತಾ ಇದ್ದಾರೆ ಅವರು? ಸರ್ಕಾರ ಹೇಳುತ್ತೆ ಸರ್ಕಾರಿ ಶಾಲೆಗಳನ್ನು ನಾವು ಅಭಿವೃದ್ಧಿ ಮಾಡ್ತೀವಿ, ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಹೈಟೆಕ್ ವಿದ್ಯಾಭ್ಯಾಸವನ್ನು ಕೊಡ್ತೀವಿ ಅಂತ. ನೀವು ಕೊಡುವಂಥ ಹೈಟೆಕ್ ವಿದ್ಯಾಭ್ಯಾಸ ಇದೇನಾ? ಒಂದು ನೆಟ್ಟಗೆ ಶಾಲೆ ಗೋಡೆಯನ್ನು ಕಟ್ಟೋಕ್ಕಾಗಲ್ಲ, ಶಾಲೆಗೆ ಮೇಲ್ಚಾವಣಿ ಹಾಕೋಕ್ಕಾಗಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾ ಇದೆ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ? ನಿಜವಾಗ್ಲೂ ಸರ್ಕಾರ ಇದಕ್ಕೆ ಉತ್ತರಿಸಬೇಕು. ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಉಳಿಸೋ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ತಾ ಇದೆಯಾ, ಅಥವಾ ಸರ್ಕಾರಿ ಶಾಲೆಗಳನ್ನು ಸರ್ವನಾಶ ಮಾಡೋಕ್ಕೆ ಏನಾದರೂ ಪ್ಲ್ಯಾನನ್ನು ಹಾಕ್ಕೊಂಡಿದೆಯಾ? ಎಂಥ ಕತೆ! ಒಂದು ಸರ್ಕಾರಿ ಶಾಲೆಯ ವ್ಯವಸ್ಥೆಯನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಸ್ಥಳೀಯ ಆಡಳಿತ ಏನು ನಿದ್ದೆ ಮಾಡ್ತಾ ಇದ್ದಾರೆ? ಸ್ಥಳೀಯ ಅಧಿಕಾರಿಗಳು, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕಲಿಬೇಕು ಎನ್ನುವಂಥ ಹಂಬಲದಿಂದ ಮಕ್ಕಳು ಶಾಲೆಗೆ ಹೋದರೆ ಎಲ್ಲೋ ಜಗಲಿಯಲ್ಲಿ ಕೂತ್ಕೊಂಡು ಪಾಠ ಮಾಡ್ತಾರೆ. ಬೋರ್ಡ್ ಇಲ್ಲ ಮಕ್ಕಳಿಗೆ ಬರೆಯೋಕ್ಕೆ. ನಾಚಿಕೆ ಆಗಬೇಕು ಆ ಭಾಗದ ಜನಪ್ರತಿನಿಧಿಗಳಿಗೆ. ಸಾಕಷ್ಟು ಮಕ್ಕಳು ಈ ಶಾಲೆಯಲ್ಲಿ ಸಾಕಷ್ಟು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ನಿತ್ಯ ಶಾಲೆಗೆ ಬರ್ತಾರೆ. ಅವರೆಲ್ಲರನ್ನೂ ಒಂದೇ ಕಡೆ ಕೂರಿಸೋದು, ಎಲ್ಲರನ್ನ ಒಂದೇ ಕಡೆ ಕೂರಿಸಿ ಪಾಠ ಮಾಡೋದು. ಇಂಥ ದುಸ್ಥಿತಿ ಇದೆ ಸರ್ಕಾರಿ ಶಾಲೆಯಲ್ಲಿ. ನೋಡ್ತಾ ಇರ್ಬೋದು. ಒಂದೊಂದು ದೃಶ್ಯಾವಳಿಗಳು ಕೂಡ ಸಾಕ್ಷಿ, ಒಂದೊಂದು ದೃಶ್ಯಾವಳಿಗಳು ಕೂಡ ಸಾಕ್ಷಿ. ಆದಷ್ಟು ಬೇಗ ಸ್ಥಳೀಯ ಜನಪ್ರತಿನಿಧಿಗಳು ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು. ಶಿಕ್ಷಣ ಸಚಿವರಿಗೂ ಕೂಡ ಈ ಬಗ್ಗೆ ಮಾಹಿತಿ ಹೋಗಬೇಕು. ಹಾಗೆಯೇ ಶಿಕ್ಷಣ ಸಚಿವರು ಕೂಡ ಈ ಬಗ್ಗೆ ಕ್ರಮವನ್ನು ಕೈಗೊಂಡು ಈ ಶಾಲೆಯ ದುರಸ್ತಿ ಕಾರ್ಯವನ್ನು ಮಾಡಬೇಕು. ಶಾಲೆಯ ಕೋಣೆ ಒಳಗೆ, ಶಾಲಾ ಕೊಠಡಿಯೊಳಗೆ ಕೊಚ್ಚೆ ತುಂಬಿಕೊಂಡಿದೆ. ಮಳೆ ನೀರು ಬಂದು ಕೊಚ್ಚೆ ತುಂಬಿಕೊಂಡಿದೆ. ಗ್ರೌಂಡ್ ವ್ಯವಸ್ಥೆ ಅಂತೂ ಇಲ್ವೇ ಇಲ್ಲ. ಎಂಥ ದುಸ್ಥಿತಿ ಇದು! ಸರ್ಕಾರಿ ಶಾಲೆ ಮಕ್ಕಳು ಹೆಂಗೆ ವಿದ್ಯಾಭ್ಯಾಸ ಮಾಡೋದಿಲ್ಲಿ? ಮಕ್ಕಳ ಜೀವಕ್ಕೆ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರೆ ಹೆಂಗೆ ಕಳಿಸ್ತಾರೆ ಪೋಷಕರು ಮಕ್ಕಳನ್ನ ಶಾಲೆಗೆ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಳ್ಳಾರಿ ಜಿಲ್ಲೆಯ ಪ್ರತಿನಿಧಿ ವೀರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ನಿಜಕ್ಕೂ ಕೂಡ ಇಂಥ ದುಸ್ಥಿತಿ ಯಾವ ಸರ್ಕಾರಿ ಶಾಲೆಗೂ ಕೂಡ ಬರಬಾರ್ದು. ಆ ಭಾಗದ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಏನು ನಿದ್ದೆ ಮಾಡ್ತಾ ಇದ್ದಾರೆ ಹೇಗೆ? ಖಂಡಿತ ಸಂಪತ್, ರಾಜ್ಯದಲ್ಲಿ ಪ್ರಸಕ್ತ ವರ್ಷ ಉತ್ತಮ ಮಳೆ ಆರಂಭವಾಗಿದ್ದು, ಅದರಲ್ಲೂ ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಮಳೆ ಅಬ್ಬರ ಒಂದು ರೀತಿಯಲ್ಲಿ ಜೋರಾಗಿರ್ತಕ್ಕಂಥದ್ದು. ಇಷ್ಟು ದಿನ ಮಳೆಗಾಗಿ ಜನ ಕಾದಿದ್ದರು. ಆದರೆ ಇದೀಗ ಶಾಲೆಯ ಮಕ್ಕಳು ಯಾಕಾದ್ರೂ ಮಳೆಗಾಲ ಆರಂಭವಾಯಿತು ಎಂಬ ಒಂದು ಚಿಂತೆ ಈಗ ಸದ್ಯ ಕಾಡತೊಡಗಿರ್ತಕ್ಕಂಥದ್ದು. ಮಳೆಗಾಲ ಆರಂಭವಾದ್ರೆ ಸಾಕು, ಆ ಮಕ್ಕಳಿಗೆ ಶಾಲೆಗೆ ಹೋಗಲು ಭಯ ಕೂಡ ಒಂದು ರೀತಿಯಲ್ಲಿ ಕಾಡತೊಡಗಿದೆ. ಅಂದ್ರೆ ಸರ್ಕಾರಿ ಶಾಲೆ ಅನೇಕ ಕೊಠಡಿಗಳು ಕೂಡ ಈ ಭಾಗದಲ್ಲಿ ಸೋರ್ತಕ್ಕಂಥದ್ದು. ಇನ್ನು ಅನೇಕ ಕಡೆ ಬೀಳುವ ಸದ್ಯ ಹಂತದಲ್ಲಿರ್ತಕ್ಕಂಥ ಕೊಠಡಿಗಳನ್ನ ನಾವು ಸಾಮಾನ್ಯವಾಗಿ ದೃಶ್ಯಗಳಲ್ಲಿ ನೋಡಬಹುದು. ಇನ್ನು ಅನೇಕ ಕಡೆ ಮೇಲ್ಚಾವಣಿ ಕುಸಿದು ಬೀಳುವ ಆತಂಕವಿದ್ರೂ ಕೂಡ ಸರ್ಕಾರಿಯ ಹತ್ತಾರು ಭಾಗ್ಯಗಳನ್ನು ಸರ್ಕಾರ ನೀಡುತ್ತದೆ. ಆದ್ರೆ ಬಳ್ಳಾರಿ ತಾಲೂಕಿನ ಎತ್ತಿನಬೂದಿಹಾಳ್ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಮಾತ್ರ ದೌರ್ಭಾಗ್ಯ ಕಾಡುತ್ತಿದ್ದು, ಸೋರುತ್ತಿರುವ ಕೋಣೆಯಲ್ಲಿ ಮಕ್ಕಳ ಭವಿಷ್ಯ ಒಂದು ರೀತಿಯಲ್ಲಿ ಸೊರಗುತ್ತದೆ ಅಂತಾನೆ ಹೇಳಲಾಗ್ತಿದೆ. ಬಳ್ಳಾರಿ ತಾಲೂಕಿನ ಒಂದು ಎತ್ತಿನಬೂದಿಹಾಳ್ ಅಂದ್ರೆ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರ ಅಂದ್ರೆ ಬಳ್ಳಾರಿ ಬಿ ನಾಗೇಂದ್ರ ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಸರ್ಕಾರಿ ಪ್ರಾಥಮಿಕ ಶಾಲೆ ಇದ್ದು, ಒಟ್ಟು ಶಾಲೆಯಲ್ಲಿ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಒಂದು ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ ಸಂಪತ್. ಒಟ್ಟು ಇಲ್ಲಿ 12 ಕೊಠಡಿಗಳಿದ್ದು ಪಾಠ ಮಾಡಲು ಉತ್ತಮ ಶಿಕ್ಷಕರು ಕೂಡ ಸರಿಯಾಗಿಲ್ಲ. ಜೊತೆಗೆ ಕಳೆದ 4-5 ವರ್ಷಗಳಿಂದ ಇಲ್ಲಿ ಮುಖ್ಯ ಗುರುಗಳೇ ಇಲ್ಲ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಮಕ್ಕಳ ಸಂಖ್ಯೆ ಕೂಡ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಅಂದ್ರೆ ಅಡ್ಮಿಷನ್ ಆಗು ಕೂಡ ಹೆಚ್ಚಾಗ್ತದೆ. ಆದ್ರೆ ಇಲ್ಲಿರ್ತಕ್ಕಂಥ 12 ಕೊಠಡಿಗಳು ಈಗಾಗಲೇ ಶೀತಲ ವ್ಯವಸ್ಥೆಯಲ್ಲಿದ್ದು, ಇನ್ನು ಅನೇಕ ಕೊಠಡಿಗಳು ಕೂಡ ಸೋರತೊಡಗಿದೆ. ಜೊತೆಗೆ
ಪ್ರತಿ ವರ್ಷ ಮಳೆಗಾಲ ಬಂದಾಗ ಮಕ್ಕಳು ಕೂಡ ಮಳೆಯಲ್ಲೇ ಕೂತು ಪಾಠ ಕೇಳುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಇನ್ನು ಕೆಲವು ಸಲ ಮಳೆ ಬಂದಾಗ ಮಕ್ಕಳು ಪುಸ್ತಕಗಳು ಕೂಡ ಮಳೆ ನೀರಿನಿಂದ ಹಾಳಾಗಿರುವಂತ ಒಂದು ಪರಿಸ್ಥಿತಿಗಳು, ಜೊತೆಗೆ ಸಾಕಷ್ಟು ಉದಾಹರಣೆಗಳು ಕೂಡ ಇರ್ತಕ್ಕಂಥದ್ದು. ಇನ್ನು ಈ ಶಿಕ್ಷಕರ ಶಾಲೆ ಕೊಠಡಿಗಳು ನಿರ್ಮಾಣ ಮತ್ತು ಇರುವ ಕೊಠಡಿಗಳಿಗೆ ದುರಸ್ತಿಯಾದ್ರೂ ಮಾಡಿ ಅಂತ ಅನೇಕ ಸಲ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಬಿಇಒಗೆ ಮತ್ತು ಎಂಎಲ್ಎಗೆ ಮತ್ತು ರಾಜ್ಯ ಶಿಕ್ಷಣ ಸಚಿವರು ಕೂಡ ಮನವಿ ಮಾಡಿದ್ದಾರೆ. ಆದ್ರೆ ಇಲ್ಲಿಯವರೆಗೂ ಯಾವುದೇ ಪ್ರಯೋಜನವಾಗಿರತಕ್ಕಂಥದ್ದು. ಅದರ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಮಳೆಗಾಲದಲ್ಲಿ ಸಾಕಷ್ಟು ರೀತಿಯಲ್ಲಿ ಪರದಾಡ್ತಕ್ಕಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದೀವಿ. ಬಳ್ಳಾರಿ ತಾಲೂಕಿನ ಎತ್ತಿನಬುದ ಗ್ರಾಮದ ಈ ಶಾಲೆ ಏನೋ ಒಂದು 2-3 ದಶಕಗಳ ಹಿಂದೆ ನಿರ್ಮಾಣವಾಗಿರ್ತಕ್ಕಂಥದ್ದು. ಅವುಗಳು ಕೂಡ ಬಹುತೇಕ ಕೊಠಡಿಗಳು ಸೋರುತ್ತಿದ್ದು, ಏನು ಮೇಲೆ ಇರ್ತಕ್ಕಂಥ ಸಿಮೆಂಟ್ ಸೀಲಿಂಗ್ ಕೂಡ ಉದುರಿ ಬೀಳುತ್ತದೆ. ಇದ್ರ ಜೊತೆಗೆ ನಿತ್ಯ ವಿದ್ಯಾರ್ಥಿಗಳು ಪಾಠವನ್ನ ಬಯಲಿನಲ್ಲೇ ಕೇಳುವಂತ ಒಂದು ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಹೇಮಕುಮಾರ್. ವೀರೇಶ್, ಈ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ? ಸ್ಥಳೀಯ ಜನಪ್ರತಿನಿಧಿಗಳು ಯಾರವರು? ಖಂಡಿತ ಹೇಮಕುಮಾರ್, ಏನು ಕಳೆದ 2-3 ದಶಕಗಳಿಂದ ಈ ಒಂದು ಶಾಲೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಶಾಲೆ ಒಟ್ಟು 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಪಾಠವನ್ನ ಕೇಳುತ್ತಿದ್ದಾರೆ. ಅಂದ್ರೆ 1ನೇ ತರಗತಿಯಿಂದ ಹಿಡಿದು 7ನೇ ತರಗತಿವರೆಗೆ ಇಲ್ಲಿ ಪಾಠವನ್ನ ಮಾಡಲಾಗುತ್ತದೆ. ಜೊತೆಗೆ ಇದು ಬಳ್ಳಾರಿ ಗ್ರಾಮೀಣ ಕ್ಷೇತ್ರವಾಗಿರೋದ್ರಿಂದ ಇದು ಬಳ್ಳಾರಿ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಕ್ಷೇತ್ರಕ್ಕೆ ಒಳಪಟ್ಟಿರ್ತಕ್ಕಂಥದ್ದು. ಮಾಜಿ ಸಚಿವ ನಾಗೇಂದ್ರ ಸೇರಿದಂತೆ ಬಿಇಒಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ರಾಜ್ಯ ಶಿಕ್ಷಣ ಇಲಾಖೆಯು ಕೂಡ ಸಾಕಷ್ಟು ಬಾರಿ ಸ್ಥಳೀಯರು ಮನವಿ ಮಾಡಿದ್ರು ಕೂಡ ಹೊಸ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಏನಾಗ್ತಾ ಇದೆ ಅಂತ ಕೂಡ ಒಂದು ಅರ್ಥ ಆಗ್ತಾ ಇಲ್ಲ. ಇದ್ರ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಕೆಎಂಆರ್ಸಿ ಫಂಡ್ ಜೊತೆಗೆ ಡಿಎಂಎಫ್ ಫಂಡ್ ಮತ್ತು ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಯಿಂದ ಸಾಕಷ್ಟು ಅನುದಾನ ಇದ್ರೂ ಕೂಡ ಹೊಸ ಸರ್ಕಾರಿ ಶಾಲೆಗಳನ್ನ ಯಾಕೆ ಕಟ್ಟಲಾಗುತ್ತಿಲ್ಲ ಅಂತಕ್ಕಂತ ಪ್ರಶ್ನೆ ಕಾಡತೊಡಗಿರ್ತಕ್ಕಂಥದ್ದು. ಹೇಮಕುಮಾರ್. ಥ್ಯಾಂಕ್ ಯು ವೀರೇಶ್, ತಮ್ಮ ಡೀಟೇಲ್ಸ್ಗಾಗಿ.